ಆಧಾರ ಪತ್ರನ ತಾಯಿ ಪಾದದಲ್ಲಿಟ್ಟು ಆಮೇಲೆ ತಿದೋರಲ್ಲಿ ಇಡಿಸ್ತೀನಿ. ಕೈ ಕೊಡು ಸದಾಶಿವ, ಕಂಕಣ ಕಟ್ತೀನಿ. ಮೊದಲು ಕಿರೀಟ ಹೊಡ್ಸಯ್ಯ, ಬರೀ ಇದರಲ್ಲೇ ಕಾಲ ಕಳೆದ್ಬಿಡಿ. ಆಮೇಲೆ ಸರಿಯಾದ ಸಮಯ ಕಿರೀಟ ಕೊಡ್ಲಿಲ್ಲ ಅಂತ ಮನೆ ಮುಂದೆ ಬಂದು ತಗಾದೆ ಮಾಡಿ. ಈ ವಿಧಾನಗಳು ಇರ್ತವೆ. ಕಂಕಣ ಕಟ್ಕೋ ಸತ್ತ. ಕಂಕಣ ಯಾಕೆ ಕಟ್ಕೋಬೇಕು? ಬದ್ಧನಾಗಿರಲಿ ಸದಾಶಿವ ಅಂತ. ಯಾವುದಕ್ಕೆ? ಕಿರೀಟಕ್ಕೆ. ಅಯ್ಯ ತೆಗಿ, ಕೆಲವಲ್ಲಿ ವಿಶ್ವಾಸ ಬದ್ಧತೆ ಇದೆ, ಕಂಕಣದಲ್ಲ. ಮನಸ್ಸು ಮಂಗಂತರ, ಅದಕ್ಕೆ ಕಂಕಣ ಕಟ್ತಾ ಇರೋದು. ಮನಸ್ಸು ವಾಲ್ಬಾರ್ದು, ದುರಾಸೆ ಮೋಹದ ಕಡೆ. ಕಿರೀಟ ಅಮ್ಮನವ್ರದು. ಕಿರೀಟದ ಕೆಲಸ ಮಾಡೋವಾಗ ಆಸೆ ಹುಟ್ಟಿ ಮಾರೋ ಯೋಚನೆ ಬರಬಾರ್ದು. ಅಯ್ಯ ಆ ಥರದ ಬುದ್ಧಿ ಇದ್ರೆ ಕಂಕಣ ಇದ್ರೂ ಮಾರೋದೆ, ಇಲ್ಲದೆ ಇದ್ರೂ ಮಾರೋದೆ. ಅಪ್ಪ ಆಯ್ತು, ಈ ಪಾರ್ವತಿ ಅಳೋದು, ನೀನು ಅರ್ಧ ರಾತ್ರಿ ಶೃಂಗೇರಿಗೆ ಹೋಗ್ತೀನಿ ಅನ್ನೋದು ಏನು ಬೇಡ. ಕಟ್ಕೋತೀನಿ ಕರ್ಮನ್ನ. ಕಟ್ಟಯ್ಯ, ಕಂಕಣನಾದ್ರೂ ಕಟ್ಟು, ತಾಳಿನಾದ್ರೂ ಕಟ್ಟು. ಯಾಕೆ ಮೌನವಾಗ್ಬಿಟ್ರಿ? ಕಂಕಣ ಕಟ್ಟಿಸ್ಕೊಂಡು ದೇವಸ್ಥಾನದಿಂದ ಬಂದ್ಮೇಲೆ ಯಾಕ್ರಿ? ಅಮ್ಮನ್ನ ದೊಡ್ಡ ಮನೇಲಿ ಇರೋ ಥರ ಮಾಡಬೇಕು ಅಂತ ಕನಸಿತ್ತು. ಈ ಮನೆ ಗೃಹ ಪ್ರವೇಶ ಆವತ್ತಲ್ಲೇ ಅಮ್ಮ ಹೋಗ್ಬಿಟ್ರು. ಕನಸೇ ಕಾಣಬಾರ್ದಿತ್ತು ಅಂತ ಅನ್ಸಿತ್ತು. ಅಮ್ಮ ಯಾವಾಗಲೂ ಮನಸ್ಸಿನಲ್ಲೇ ಇದ್ದಾಳೆ ಅಂತ ಹೇಳ್ತೀವಿ. ಆಗ ಹೇಳಿದ್ಮೇಲೆ ಅಮ್ಮ ಹೊರಟೋದ್ಲು ಅನ್ನೋದು ತಪ್ಪಾಗತ್ತೆ. ಅಮ್ಮನ ನನ್ನ ಮನೇಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಈ ಮನೇನ ದೇವಿ ಹೆಸರಿಗೆ, ಜಮೀನೆಲ್ಲ ನಿನ್ನ ಹೆಸರಿಗೆ ಅಂತ ಅನ್ಕೊಂಡಿದ್ದೆ ಪಾರ್ವತಿ. ನಿಮ್ಮಗಳ ಹೆಸರಿಗೆ ಮಾಡೋದಕ್ಕೆ ಮುಂಚೆನೆ ಈ ಮನೆ, ಆಸ್ತಿ ಎಲ್ಲ ಪತ್ರ ತಗೊಂಡೋಗಿ ದೇವಸ್ಥಾನಕ್ಕೆ ಆಧಾರವಾಗಿಟ್ಟಿದ್ದೀನಿ. ಮುಂಚೆನೆ ಈ ಯೋಚನೆ ಬಂದಿದ್ದಿದ್ರೆ ಆ ಕಿರೀಟ ಕೆಲಸ ಒಪ್ಕೋತಾನೆ ಇರಲಿಲ್ಲ. ಆ ಕಿರೀಟದ ರಿಪೇರಿ ಕೆಲಸ ಒಪ್ಪಿದ್ದಕ್ಕೆ ಹೀಗೆಲ್ಲ ಆಗ್ತಿರೋದು. ನಮ್ಮ ಹೆಸರಲ್ಲಿ ಏನಾದ್ರೂ ಇರಬೇಕು ಅಂತಿಲ್ಲ ರೀ. ಹಣ ಆಸ್ತಿ ಮುಖ್ಯ ಅಲ್ಲ, ಸಂಬಂಧಗಳು ಮುಖ್ಯ ಅಲ್ವಾ? ನಾಳೆ ಸಹ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ, ಮನೆ ಇದೆ, ಆಸ್ತಿ ಇದೆ ಅಂತಿದ್ದೆ ಹೆಮ್ಮೆಯಿಂದ. ಈಗ ಕಿರೀಟದ ರಿಪೇರಿ ಕೆಲಸದಲ್ಲಿ ನನಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಆಸ್ತಿ ಪತ್ರ ದೇವಸ್ಥಾನದಿಂದ ಬಿಡಿಸ್ಕೊಳ್ಳೋದಕ್ಕೆ ನೀವು ಪರ್ಧ ಆಡಬೇಕಾಗುತ್ತೆ. ದೇವಿ ಮದುವೆ ಇದೆ ಮುಂದೆ, ಮತ್ತೆ ಯಾಕೆ ಆಡ್ತೀರಿ? ಕಿರೀಟದ ರಿಪೇರಿ ಕೆಲಸ ಒಪ್ಕೋಬಾರ್ದಾಗಿತ್ತು. ಯಾಕೋ ಮನಸ್ಸಿಗೆ ಅಸಮಾಧಾನ. ನನ್ನನ್ನು ಕ್ಷಮಿಸ್ತೀರಾ ಅಪ್ಪಾಜಿ? ಏನಾಯ್ತು? ಸದಾನಂದನ್ ಡಿಪ್ಪೋಗೆ ಆರ್ಡ್ರ್ ಕಳಿಸಿದ್ದೆ. ಅದು ಹೇಗೋ ಅವನಿಗೆ ಗೊತ್ತಾಗಿದೆ ಅಪ್ಪಾಜಿ. ಡಿಪ್ ಹಚ್ತೀನಿ ಅಂತ ಕೂತಿದ್ನಂತೆ. ಮಂಗಳತ್ತೆ ಬಂದು ಕೇಳ್ಕೊಂಡ್ರು. ಅವ್ರನ್ನ ಉಳ್ಸೋಕ್ಕೋಸ್ಕರ ಸದಾನಂದಂಗೆ ಕಳಿಸಿದ್ ನಾನಲ್ಲ, ಅಪ್ಪಾಜಿ ಮೇಲೆ ಆಣೆ ಅಂತ ಸುಳ್ಳು ಹೇಳ್ಬಿಟ್ಟೆ ಅಪ್ಪಾಜಿ. ನನ್ನ ಮೇಲೆ ನೀನು ಆಣೆ ಇಟ್ಟಿದ್ದ ವಿಷಯನೇ ಅಲ್ಲ ಸುಚೇಂದ್ರ. ಸ್ನೇಹಿತ ನಿನ್ನಿಂದ ದೂರ ಆದರೂ ಅವನ ಬದುಕು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡಿದ, ಅದು ದೊಡ್ಡದು. ಇನ್ನೊಬ್ಬರ ಬದುಕನ್ನು ರೂಪಿಸೋ ಶಕ್ತಿ ಕೊಟ್ಟಿದ್ದಾನೆ ಆ ಭಗವಂತ ನಿನಗೆ. ಆಣೆ ಮಾಡಿದ್ರಿಂದ ಅಪ್ಪಾಜಿ ಸತ್ರು ಆ ಭಗವಂತ ನಿನ್ನೊಟ್ಟಿಗಿರ್ತಾನೆ ಕಣ. ನಾನು ನಾಗಕ್ಕೋಸ್ಕರ ನಿಮ್ಮನ್ನ ಸುಳ್ಳಿಗೆ ಸಾಕ್ಷಿಯಾಗಿ ಬಳಸ್ಕೋಬೇಕಾಯ್ತು ಅಂತ ಮನಸ್ಸಲ್ಲಿ ಅಪ್ಪಾಜಿ. ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಕ್ಷಮಾಪಣೆ, ಯಾಚನೆ, ಕೋಪ, ಅಹಂಕಾರ ಇದು ಯಾವುದಕ್ಕೂ ಜಾಗವೋ? ಇದೆಲ್ಲವನ್ನು ಮೀರಿದ್ದು ತಂದೆ ಮಕ್ಕಳ ಸಂಬಂಧ. ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಕಿರೀಟ ಹೊರಡಿಸ್ಬೇಕು. ನೀನು ಬಾ. ಮಗ ನನ್ನ ಜೊತೆಗಿದ್ದಾನೆ ಅನ್ನೋ ಸಂತೋಷ ಇರುತ್ತೆ ಮನಸ್ಸಿನಲ್ಲಿ.